ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಏನಪ್ಪ ಇವತ್ತಿನ ವಿಷಯ ಅಂದರೆ, ಯೂಟ್ಯೂಬರ್ ಯಾರು ಬೇಕಾದರೂ ಆಗ್ಬೋದು. ಯೂಟ್ಯೂಬ್ ಯಾರು ಮಾಡ್ಬೋದು, ಹೇಗೆ ಮಾಡ್ಬೋದು ಅಂದರೆ ಯಾರು ಬೇಕಾದರೂ ಮಾಡ್ಬೋದು. ಕೇವಲ ಈ ಮೂರು ಸೆಟ್ಟಿಂಗ್ಸ್ ಗೊತ್ತಿದ್ದರೆ ಸಾಕು, ಆರಾಮಾಗಿ ಎಲ್ಲರೂ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೋದು, ಯೂಟ್ಯೂಬರ್ ಆಗ್ಬೋದು ಅಂತ ಈ ವಿಷಯನ ಇವತ್ತು ತೊಗೊಂಡ್ಬಂದಿದ್ದೀನಿ. ಅದೇನಪ್ಪ ಅಂದರೆ, ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ, ನಾನು ಹಾಕೋ ಯಾವುದೇ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇವತ್ತಿನ ವಿಷಯ ಏನಪ್ಪ ಅಂದರೆ, ಇವತ್ತು ಯೂಟ್ಯೂಬ್ ಸ್ಟಾರ್ಟ್, ಕೆಲವೊಬ್ರಿಗೆ ಯೂಟ್ಯೂಬ್ ಮಾಡಬೇಕಂತ ಆಸೆ ಇರುತ್ತೆ, ಆದರೆ ಹೇಗೆ ಮಾಡೋದು ಅಂತ ಗೊತ್ತಿರೋಲ್ಲ. ಅದಕ್ಕೆ ಆ ವಿಷಯನ ತೊಗೊಂಬಂದು, ತುಂಬ ಅಂದರೆ ತುಂಬ ಈಸಿ ಫ್ರೆಂಡ್ಸ್. ಯೂಟ್ಯೂಬ್ ಮಾಡೋದು ತುಂಬ ಕಷ್ಟ ಅಲ್ಲ. ಅದಕ್ಕೆ ಎಕ್ಸಾಂಪಲ್ ನಾನೇ. ಮುಂಚೆ ನನಗೂ ಯೂಟ್ಯೂಬ್ ಬಗ್ಗೆ ಒಂಚೂರು ಗೊತ್ತಿರಲಿಲ್ಲ, ಏನೇನು ಗೊತ್ತಿರಲಿಲ್ಲ. ಸ್ವಲ್ಪನೂ ಒಂದಿಷ್ಟು ಗೊತ್ತಿರಲಿಲ್ಲ ನನಗೆ ಯೂಟ್ಯೂಬ್ ಬಗ್ಗೆ. ಇವಾಗ ಯೂಟ್ಯೂಬ್ ಬಗ್ಗೆ ಪೂರ್ತಿ ಗೊತ್ತಿದೆ. ಏನಪ್ಪ ಅಂದರೆ, ಯೂಟ್ಯೂಬ್ ಯಾರು ಬೇಕಾದರೂ ಮಾಡ್ಬೋದು ಈಸಿಯಾಗಿ. ಹೇಗಂದರೆ, ಈ ಮೂರು ಸೆಟ್ಟಿಂಗ್ಸಿಂದ ಫಸ್ಟ್ ಅಂದರೆ ವಿಡಿಯೋ ಅಪ್ಲೋಡ್ ಮಾಡೋದು ಗೊತ್ತಿರಬೇಕು. ವಿಡಿಯೋ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡೋದು ಮೊದಲನೇದಿತ್ತು. ಫಸ್ಟ್ ಆಪ್ಷನ್ ಅಂದರೆ ಅದು ವಿಡಿಯೋ ಅಪ್ಲೋಡ್ ಮಾಡೋದು. ವಿಡಿಯೋ ನೀಟಾಗಿ ರೆಡಿ ಮಾಡಿಬಿಟ್ಟು ಅದನ್ನು ಎಲ್ಲಿ ಬೇಕೋ ಅಲ್ಲಿ, ಅದರಲ್ಲಿ ಒಂಚೂರು ಇದಿಲ್ದಿರ, ಗ್ಯಾಪ್ ಇಲ್ದಿರ, ಎಷ್ಟು ಬೇಕೋ ಅಷ್ಟೇ ಕಟ್ ಮಾಡಿಬಿಟ್ಟು ವಿಡಿಯೋ ಫಸ್ಟ್ ರೆಕಾರ್ಡ್ ಮಾಡ್ಕೊಂಡು ಅಪ್ಲೋಡ್ ಮಾಡೋದು ಗೊತ್ತಿರಬೇಕು, ಫಸ್ಟ್ ಒಂದು. ಹಾಗೆ ಸೆಕೆಂಡ್ ಒನ್ ಅಂದರೆ ವಿಡಿಯೋ ಎಡಿಟಿಂಗ್. ಇದು ಮೇನ್ ಇಂಪಾರ್ಟೆಂಟ್. ವಿಡಿಯೋ ಎಡಿಟಿಂಗ್ ಅಂದರೆ ಸ್ವಲ್ಪ ವಯಸ್ಸು ಏರುಪೇರಾಗಿರುತ್ತೆ, ಏನಾನ ವಿಡಿಯೋ ಆ ಕಡೆ ಈ ಕಡೆ ಸ್ಕ್ರ್ಯಾಚ್ ಆಗಿರುತ್ತೆ. ಆ ಥರ ವಿಡಿಯೋ ಎಡಿಟಿಂಗು ನಮಗೆ ಎಲ್ಲಿ ಹಾಕ್ಬೇಕು ಅನಿಸುತ್ತೆ, ಯಾವ ವಿಡಿಯೋನ ಎಲ್ಲಿ ಸೆಟ್ ಮಾಡಬೇಕು, ಈ ಥರ ವಿಡಿಯೋನ ನೋಡಿಕೊಂಡು ವಿಡಿಯೋನ ಎಡಿಟಿಂಗ್ ಮಾಡೋದು. ಎಲ್ಲಿ ಕಟ್ ಮಾಡಿ ಎಲ್ಲಿ ಆ್ಯಡ್ ಮಾಡಬೇಕು, ಜಾಯಿಂಟ್ ಮಾಡಬೇಕು ಅನ್ನೋದು ಇದು ಮೇನ್ ಇಂಪಾರ್ಟೆಂಟು. ವಿಡಿಯೋ ಎಡಿಟಿಂಗು ಎರಡನೇ ಆಪ್ಷನ್ ಆಯಿತು. ಇಲ್ಲಾಂದರೆ ನಮಗೆಲ್ಲೆಲ್ಲಿ ಬೇಕೋ ಅಲ್ಲೆಲ್ಲೇ ವಿಡಿಯೋನ ರೆಕಾರ್ಡ್ ಮಾಡಿಕೊಂಡು ಮತ್ತೆ ಕ್ಯಾಮ್ರಾ ಆಫ್ ಮಾಡಿ ಆನ್ ಮಾಡಿಕೊಂಡ್ರೆ ಅದನ್ನು ತುಂಬ ಈಸಿಯಾಗಿ ಬರುತ್ತೆ. ಈ ಥರ ನೋಡಿಕೊಂಡು ವಿಡಿಯೋ ಎಡಿಟಿಂಗ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ವಾಯ್ಸ್ ಹಿಡ್ಕೊಂಡು ವಿಡಿಯೋ ರೆಕಾರ್ಡ್ ಹಿಡ್ಕೊಂಡು ಎಡಿಟಿಂಗಲ್ಲಿ ತುಂಬ ಮುಖ್ಯ ಆಗುತ್ತೆ. ಅದಕ್ಕೆ ಎರಡನೇ ಆಪ್ಷನ್ ಅಂದರೆ ವಿಡಿಯೋ ಎಡಿಟಿಂಗ್ ಮಾಡೋದು. ಇನ್ನು ಮೂರನೇ ಆಪ್ಷನ್ ಯಾವುದಂದರೆ ವಿಡಿಯೋ ಥಂಬ್ನೇಲ್ ಮಾಡೋದು ಫ್ರೆಂಡ್ಸ್. ಮೇನ್ ಅಂದರೆ ಇದ್ದೇ ಥಂಬ್ನೇಲ್ ಆಗಿ ಮತ್ತು ಟೈಟಲಿಂದನೇ ನಾವು ಗ್ರೋತ್ ಆಗೋಕ್ಕೆ ಸಾಧ್ಯ. ವಿಡಿಯೋ ಥಂಬ್ನೇಲ್ ತುಂಬ ಅಂದರೆ ಯೂಟ್ಯೂಬಲ್ಲಿ ತುಂಬ ಮೇನ್ ಇಂಪಾರ್ಟೆಂಟ್ ಇದೆ, ಥಂಬ್ನೇಲ್ ಮಾಡೋದು. ನನಗೆ ಮುಂಚೆ ಥಂಬ್ನೇಲ್ ಅಂದ್ರೇ ಗೊತ್ತಿರಲಿಲ್ಲ ಫ್ರೆಂಡ್ಸ್. ನಾನು ಯೂಟ್ಯೂಬ್ ನೋಡಿಬಿಟ್ಟೆ ಕಲ್ತ್ಕೊಂಡಿರೋದು. ಥಂಬ್ನೇಲ್ ಫಸ್ಟ್ ಮೇನ್ ಕ್ಯಾರೆಕ್ಟರ್ ಬರೋದೇ ಯೂಟ್ಯೂಬಲ್ಲಿ ಥಂಬ್ನೇಲ್ದು. ಆ ಥರ ನಾವು ಯಾವ ಕಂಟೆಂಟಲ್ಲಿ ಕೊಡ್ತಾಯಿದ್ವಿ ಥಂಬ್ನೇಲ್ ಕ್ರಿಯೇಟ್ ಮಾಡಿಬಿಟ್ಟು ಅದರ ಮೇಲೆ ಟೈಟಲ್ ಹಾಕಿ, ಅದೇ ಟೈಟಲ್ನ ಅದರಲ್ಲಿ ಥಂಬ್ನೇಲ್ ಮೇಲೆ ಹಾಕಿರೋದೇ ಟೈಟಲ್ಗೂ ಅದೇ ಇಡಬೇಕು. ಇದು ಮೇನ್ ಇಂಪಾರ್ಟೆಂಟ್ ಥಂಬ್ನೇಲ್ ಮಾಡೋದು. ನಾವು ಏನೇನು ಕ್ಲಿಪ್ ತೊಗೊಂಡಿರ್ತೀವೋ ಅದ್ರದ್ದು ಫೋಟೋಗಳು ತೊಗೊಂಡು, ಯಾವ ಕಂಟೆಂಟಿಂದ ಅದ್ರ ಫೋಟೋಗಳು ತೊಗೊಂಡು ಅದ್ರ ಮೇಲೆ ನಾವು ಯಾವ ಕಂಟೆಂಟ್ ಅದ್ರ ಮೇಲೆ ಹೆಸರು ಹಾಕಿಬಿಟ್ಟು ಕೆಳಗೆ ಟೈಟಲಲ್ಲಿನೂ ಅದೇ ಹೆಸರಾದರೆ ಸ್ವಲ್ಪ ಚೇಂಜ್ ಮಾಡೋದಿರುತ್ತೆ. ಮೇನ್ ಯೂಟ್ಯೂಬಲ್ಲಿ ಥಂಬ್ನೇಲ್ನೇ ಆಗಿರುತ್ತೆ. ಹಾಗೆ ಫಸ್ಟ್ ಥಂಬ್ನೇಲ್ ಮಾಡಿಬಿಟ್ಟು ಅದಕ್ಕೆ ಬ್ಯಾಕ್ಗ್ರೌಂಡು ಚೆನ್ನಾಗಿರಬೇಕು ಥಂಬ್ನೇಲ್ದು. ಆಮೇಲೆ ಅದ್ರ ಕಂಟೆಂಟದ ಹೆಸರು ನೇಮ್ ಆಗಿರಲಿ, ಟೈಟಲ್ ಆಗಿರಲಿ. ಥಂಬ್ನೇಲ್ಗೆ ಕಲರ್ ಬ್ರೈಟ್ ಒಂದು ಬ್ಯಾಕ್ಗ್ರೌಂಡ್ ಇದ್ದರೆ ಕಂಟೆಂಟ್ ಹೆಸರು ಇರುತ್ತಲ್ಲ ಅದು ಲೈಟಾಗಿರಬೇಕು. ಬ್ಯಾಕ್ಗ್ರೌಂಡ್ದೇ ಡಾರ್ಕ್ ಇದ್ದರೆ ಸ್ವಲ್ಪ ಲೈಟ್ ಇರಬೇಕು, ಅದು ಲೈಟ್ ಇದ್ದರೆ ಡಾರ್ಕ್ ಇರಬೇಕು. ಈ ಥರ ಮಾಡಬೇಕಾಗುತ್ತೆ ಥಂಬ್ನೇಲಲ್ಲಿ. ಮೇನ್ ಕ್ಲಿಕ್ ಆಗೋದೇ ಥಂಬ್ನೇಲ್ ನೋಡಿಬಿಟ್ಟೆ. ಏನಪ್ಪ ಅಂದರೆ ಏನೋ ಒಂದು ವಿಷಯ ಅದರಲ್ಲಿ ಅಡಗಿದೆ ನೋಡಿಬಿಟ್ಟು ವಿಡಿಯೋ ಕ್ಲಿಕ್ ಮಾಡಿದರೆ ಇದು ಚೆನ್ನಾಗಿದೆ ವಿಡಿಯೋ ಅನ್ನೋ ಥರ, ಆ ಥರ ನಾವು ಥಂಬ್ನೇಲ್ ಕೊಡಬೇಕಾಗುತ್ತೆ. ಇವಾಗ ಯಾವುದನ್ನ ಎಕ್ಸಾಂಪಲ್ ಅಂದರೆ, ಇವಾಗ ನಾವು ಈ ಥರ ಮಾಡಿದ್ದೀವಿ ಒಂದು ರೆಸಿಪಿ, ಯಾವತ್ತೂ ನೀವು ಮಾಡಿರೋಲ್ಲ ಅಂದ್ಕೊಂಡು ನಾವು ಹಾಕಿದರೆ
ಏನಪ್ಪ ಆ ಥರ ಇದು ಯಾವತ್ತೂ ಮಾಡಿರದೆ ರೆಸಿಪಿ ಅಂತ ಅವ್ರಿಗೂ ಒಂದು ಕ್ಯೂರಿಯಾಸಿಟಿ ಹುಟ್ಟಬೇಕು. ಏನು ಆ ಥರ ಇದು, ಅದರಲ್ಲಿ ಏನಿದೆ ಅಂತ ನೋಡಿಬಿಟ್ಟು ಅವರು ವಿಡಿಯೋನ ನೋಡೋಕ್ಕೆ ಇದಾಗಬೇಕು, ಅವ್ರಿಗೆ ಆತುರ ಆಗಬೇಕು. ಏನಪ್ಪ ವಿಡಿಯೋದಲ್ಲಿ ಏನಿದೆ, ಏನು ಕಂಟೆಂಟ್ ಆ ಥರ ಇದೆ ಅಂತ ನೋಡೋಕ್ಕೆ. ಆ ಥರ ಥಂಬ್ನೇಲ್ ಇದ್ದರೆ ಫ್ರೆಂಡ್ಸ್ ಎಲ್ಲರೂ ನಮ್ಮ ಚಾನಲ್ನ ನೋಡ್ತಾರೆ, ನಾವು ಬೇಗ ಗ್ರೋತ್ ಆಗ್ಬೋದು. ಇಷ್ಟೇ ಯೂಟ್ಯೂಬಲ್ಲಿ ಮತ್ತು ಇನ್ನೊಂದು ಏನಂದರೆ ಮನೆಯವ್ರ ಸಪೋರ್ಟ್ ತುಂಬ ಬೇಕಾಗುತ್ತೆ ಇದಕ್ಕೆ. ಗಂಡ ಇದ್ದರೆ ಗಂಡ ಆಗಲಿ, ತಂದೆ ತಾಯಿ ಅತ್ತೆ ಮಾವ ಎಲ್ಲರದ್ದು ಸಪೋರ್ಟ್ ಬೇಕಾಗುತ್ತೆ. ಹಾಗಾಗಿ ಮೇನ್ ಆಪ್ಷನ್ ಅಂತ ಇದೇ ಇರೋದು ನೋಡಿ ಯೂಟ್ಯೂಬಲ್ಲಿ. ಒಂದು ವಿಡಿಯೋ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡೋದು, ಹಾಗೆ ಎರಡನೇದು ವಿಡಿಯೋ ಎಡಿಟಿಂಗು ತುಂಬ ಇಂಪಾರ್ಟೆಂಟ್. ಇವಾಗ ಎಡಿಟಿಂಗ್ ಆ್ಯಪ್ಸ್ ಎಲ್ಲ ಗೊತ್ತೇ ಇದೆ, ಕೈನ್ ಮಾಸ್ಟರ್ ಇದೆ, ಇನ್ಶಾರ್ಟಲ್ಲಿ ಈಸಿಯಾಗಿ ಮಾಡ್ಬೋದು. ಪವರ್ ಡೈರೆಕ್ಟರ್ ಆ್ಯಪ್ ಇದೆ, AI ಬಂದಿದೆ, ತುಂಬ ಅಂದರೆ ತುಂಬ ಆ್ಯಪ್ಸ್ ಇದ್ದಾವೆ. ಅದರಲ್ಲಿ ನೀವು ಆರಾಮಾಗಿ ಎಡಿಟಿಂಗ್ ಮಾಡ್ಕೋಬೋದು. ಬರ್ದಿರೋರು ಪ್ಲೀಸ್ ಎಲ್ಲರೂ ಕಲ್ತ್ಕೊಂಡು ಮಾಡಿ. ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕನ್ನೋರು ಯಾವುದೇ ಕಾರಣಕ್ಕೂ ಹೆದ್ರ್ಕೋಬಾರ್ದು. ಎಲ್ಲರೂ ಯಾರಿಗೂ ಮುಂಚೆ ಗೊತ್ತೇ ಇರೋಲ್ಲ, ಎಲ್ಲ ನೋಡಿಬಿಟ್ಟೆ ಕಲ್ತ್ಕೊಳ್ತಾರೆ. ಹಾಗೆ ಎಲ್ಲರೂ ಕಲ್ತ್ಕೊಂಡು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ, ಇದೇ ನನ್ನ ಇವತ್ತಿನದೊಂದು ಚಿಕ್ಕ ಕಂಟೆಂಟ್ ಆಗಿತ್ತು, ಕಂಟೆಂಟ್ ವಿಡಿಯೋ ಅಂದ್ಕೊಳ್ತೀನಿ. ಹಾಗೆ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ಮತ್ತೆ ಬರ್ತೀನಿ ಒಂದು ಹೊಸ ಕಂಟೆಂಟ್ ವಿಡಿಯೋನ ತಗೊಂಡು. ಇಲ್ಲಿ ದಿನ ಇಷ್ಟುವರೆಗೆ ಹೇಗೆ ಸಪೋರ್ಟ್ ಮಾಡಿದರೆ ಇನ್ಮೇಲೂ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ಖಂಡಿತ ನಿಮ್ಗೆ ಯೂಸ್ಫುಲ್ಲು ಆಗ್ಬೋದು, ಇಷ್ಟನೂ ಆಗ್ಬೋದು ಫ್ರೆಂಡ್ಸ್, ಗೊತ್ತಿಲ್ಲ, ನಿಮ್ಮ ಇಷ್ಟ. ಯಾರ್ಯಾರು ಹೊಸದಾಗಿ ಚಾನಲ್ನ ಸ್ಟಾರ್ಟ್ ಮಾಡ್ಬೇಕು ಅನ್ಕೋತೀರಾ, ಯೂಟ್ಯೂಬ್ ಬಗ್ಗೆ ಚೂರು ಗೊತ್ತಿಲ್ಲದಿರೋರಿಗೆಲ್ಲ ಸ್ವಲ್ಪ ಹೆಲ್ಪ್ ಆಗುತ್ತೆ. ಎಡಿಟಿಂಗು, ವಿಡಿಯೋ ಅಪ್ಲೋಡು, ಥಂಬ್ನೇಲ್ ಮಾಡೋದು, ಈ ಥರ ಒಂದು 3 ಆಪ್ಷನ್ ಗೊತ್ತಿದ್ದರೆ ಯಾರು ಬೇಕಾದರೂ ಈಸಿಯಾಗಿ ಯೂಟ್ಯೂಬರ್ ಆಗ್ಬೋದು. ಅದಕ್ಕೆ ಎಕ್ಸಾಂಪಲ್ ನನಗೊಂಚೂರು ಗೊತ್ತಿರಲಿಲ್ಲ ಯೂಟ್ಯೂಬ್ ಬಗ್ಗೆ. ನಾನೇ ಎಲ್ಲ ಫಸ್ಟಿಂದ ನೋಡಿ ಫಸ್ಟ್ ವಿಡಿಯೋ ಹಾಕ್ತಿದ್ದೆ, ಥಂಬ್ನೇಲ್ ಅಂದ್ರೇ ಗೊತ್ತಿರಲಿಲ್ಲ ನಾನು. ಆಮೇಲೆ ಥಂಬ್ನೇಲ್ ಹೇಗೆ ಮಾಡೋದಂತ ನೋಡಿ ಅದನ್ನು ಕಲ್ತ್ಕೊಂಡೆ, ಟೈಟಲ್ ಬಗ್ಗೆನೂ ಕಲ್ತ್ಕೊಂಡೆ. ಹೀಗೆ ಒಂದು ಸ್ಟೆಪ್ ಬೈ ಸ್ಟೆಪ್ ಕಲ್ತ್ಕೊಂಡ್ರೇ ಎಲ್ರಿಗೂ ಬರುತ್ತೆ, ಇಲ್ಲ ಹಾಗೆ ಯಾರಿಗೂ ಬಾ ಅಂದರೆ ಬರೋದಿಲ್ಲ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ನನ್ನ ಚಿಕ್ಕದೊಂದು ವಿಡಿಯೋ ಆಗಿತ್ತು. ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಖಂಡಿತ ಸಪೋರ್ಟ್ ಮಾಡ್ತೀರಾ, ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಸಿಗ್ತೀನಿ ನಾಳಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ಚಾನೆಲ್ನ ಅಂತ ಹೇಳ್ತಾ, ಹೀಗೆ ಸಪೋರ್ಟ್ ಮಾಡಿ. ಇಷ್ಟು ದಿನ ಹೇಗೆ ಮಾಡಿದ್ರು ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ ಹೊಸ ವಿಡಿಯೋ ಅಂತೀವಿ. ಎಲ್ಲರೂ ನೋಡ್ತಾ ಇರಿ ನನ್ನ ಚಾನೆಲ್ನ. ಟೇಕ್ ಕೇರ್, ಬಾಯ್ ಬಾಯ್.